ನೋಡಿದ್ರಾ RCB ಗೊತ್ತು, ಊರಿಗೆ ಗೊತ್ತು. ಕನ್ನಡ ಬರುತ್ತೆ ಅಲ್ಲ? ಓಕೆ, ಕ್ವಶನ್ಸ್ ಕೇಳ ಸ್ವಲ್ಪ. IPL ನಿಮ್ ನೇಮ್? ನಂದನ್. ನಂದನ್. ಓಕೆ, IPL ವಾಚ್ ಮಾಡ್ತೀರಾ? ಹಾ. IPL ಅಲ್ಲಿ ಫೇವ್ರೇಟ್ ಟೀಮ್ ಯಾವುದು ನಿಮ್ಗೆ? CSK. ಓಕೆ. ಏನಕ್ಕೆ ಇಷ್ಟ CSK? ಮಹೇಂದ್ರ ಸಿಂಗ್ ಧೋನಿ. ಧೋನಿ ಆಫ್ ಕೋರ್ಸ್. ಅಂಕಲ್ ಮಕ್ಕಳು ಅಂತ ಏನಕ್ಕೆ ಕರೀತಾರೆ ನಿಮ್ಗೆಲ್ಲ? ಹೌದಾ, ಗೊತ್ತಿಲ್ಲ, ನನಗೆ ಅಂತಿಲ್ಲ, ಯಾರು ಕರ್ದಿಲ್ಲ. ಓಕೆ, ನಮೀಗ ನಿಮಗೆ ಅಂತಲ್ಲ, ಫ್ಯಾನ್ಸ್ CSK ಫ್ಯಾನ್ಸ್ ಎಲ್ರಿಗೂ ಹಂಗೆ ಕರೀತಾರೆ. ಯಾರು ಕರ್ದಿಲ್ಲ, ನಮಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಓಕೆ, ಥ್ಯಾಂಕ್ ಯು. ನೋಡಿದ್ರೆ ಗೈಸ್, CSK ಅವರು ಹೆಂಗ ಆನ್ಸರ್ ಮಾಡ್ತಾರೆ. ನಿಮಗೆ ಏನೋ ಒಂದ್ಸಲ RCB ಅವ್ರಿಗೆ ದೂರ ದೂರ ಹೋಗ್ತಿರಲ್ಲ, ಅಷ್ಟೊಂದು ಫ್ಯಾನ್ಸ್ ಇದ್ರು ಮಾತಾಡೋಕೆ ಬರಲ್ಲ ನಿಮ್ಗೆಲ್ಲ. ಹಿಂಗಿದ್ರೆ ಆಗಲ್ಲ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೋಡ್ರಿ, ಅಂಕಲ್ ಮಕ್ಳು ಅವ್ರಿಗೆ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ ನನ್ಗೆ ಅಂತ ಹೇಳ್ತಾರೆ. ಯಾರು ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಯಾರು ಹೇಳಿಲ್ಲ ಅಂತೆ. ಫೇಮಸ್ ಅದು ಅಂಕಲ್ ಮಕ್ಳು ಅವರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಗೊತ್ತಿಲ್ವಂತೆ. ಅಯ್ಯೋ ದೇವ್ರೆ, ಇವಾಗ ಗೊತ್ತಾಗಿರುತ್ತೆ, ಪಕ್ಕ ಇವಾಗ ಗೊತ್ತಾಗಿರುತ್ತೆ. ಛೇ, ಯಾಕಾದ್ರೂ ಹೋಗಿ ಆನ್ಸರ್ ಮಾಡಿದ್ನು ನಾನು ಅಂತ. ಅಲ್ಲ, ಈ ಟಿ ಶರ್ಟ್ ನೋಡಿದ್ಮೇಲೂ ಹಂಗೆ. ಆದ್ರೂ CSK ನನ್ ಟಿ ಶರ್ಟ್ ಹ್ಯಾಟ್ ನೋಡ್ಬಿಟ್ಟು ಅವನ್ಗೆ ಅಗ್ನಿ ಅಂತ. ಅಗ್ನಿ. ಓಕೆ, ನೀವು IPL ವಾಚ್ ಮಾಡ್ತೀರಾ? ಖಂಡಿತ. ಹಾ, ಫೇವ್ರೆಟ್ ಟೀಮ್ ಯಾವುದು? RCB. ಓಕೆ, ಏನಕ್ಕೆ ಇಷ್ಟ RCB? ಬೆಂಗಳೂರು, ನಾವು ಕರ್ನಾಟಕದವರು, ಅದಕ್ಕೋಸ್ಕರ RCB ಇಷ್ಟ. ಫಸ್ಟ್ ಇಂದ 2008 ಇಂದಾನು ಫಾಲೋ ಮಾಡ್ತಾ ಇದ್ವಿ. ಓಕೆ ಓಕೆ. ಇವಾಗ IPL ಅಲ್ಲಿ 11 ಮೆಂಬರ್ಸ್ ಲಾಸ್ಟ್ ಸೆಲೆಬ್ರೇಷನ್ ಅಲ್ಲಿ 11 ಮೆಂಬರ್ಸ್ ಎಕ್ಸ್ಪೈರ್ಡ್ ಆದ್ರಲ್ವಾ, ಅವ್ರಿಗೆ ಅಂತಾನೆ ಇವಾಗ 11 ಸೀಟ್ ನ ಪರ್ಮನೆಂಟ್ ಆಗಿ ರಿಸರ್ವ್ ಮಾಡಿದ್ದಾರೆ. ಸೊ ನಿಮ್ಗೆ ಇದು ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ತರ ಇಲ್ಲ, ಆಕ್ಚುಲಿ ನಾವು ಆ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಆವಾಗ ಹೋಗಿದ್ದಾಗ ಸ್ಟ್ಯಾಂಪೀಡ್ ಆಗಿದ್ದಾಗ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಏನು ಅರೇಂಜ್ಮೆಂಟ್ಸ್ ಮಾಡಿರ್ಲಿಲ್ಲ. ಯಾಕಂದ್ರೆ ಪೊಲೀಸ್ ಎಲ್ಲ ವಿಧಾನಸೌಧ ಹತ್ರ ಇದ್ರು, ಸ್ಟೇಡಿಯಂ ಹತ್ರ ಖಾಲಿ ಇತ್ತು, ಪ್ಲಸ್ ಗೇಟ್ ಕ್ಲೋಸ್ ಮಾಡಿದ್ರು. ಜನ ಒಂದೇ ಸತಿ ನಾವು ನಿಂತಿದ್ದ ಕಡೆ ಲಕ್ಕಿಲಿ ಗೇಟ್ ಓಪನ್ ಮಾಡ್ಲಿಲ್ಲ. ಇಲ್ಲ ಅಂದಿದ್ರೆ ಅಲ್ಲಿ ಎಲ್ಲಾ ನಮ್ನು ಪುಷ್ ಮಾಡ್ಕೊಂಡೇ ನಿಂತಿದ್ರು, ಗೇಟ್ ಓಪನ್ ಮಾಡ್ತಾರೆ ಅನ್ಕೊಂಡು. ಪ್ಲಸ್ ಅಲ್ಲೊಂದು ಪ್ರಾಪ್ಸ್ ಎಲ್ಲ ರೆಡಿ ಮಾಡಕ್ಕಂತ ಒಂದು ಲಾರಿ ಬಂದಿತ್ತು. ಆ ಲಾರಿ ಮೇಲೆಲ್ಲ ಜನ ಹತ್ಕೊಂಡು ಆಲ್ಮೋಸ್ಟ್ ಲಾರಿನೇ ಫ್ಲಿಪ್ ಆಗ್ಬೇಕಿತ್ತು. ಆ ತರ ಎಲ್ಲ ಆಗೋಗಿತ್ತು. ಕೊನೆಯಲ್ಲಿ ಅಷ್ಟೊತ್ತಿಗೆ ಆಗ್ಲೇ ಜನ ಹಾಸ್ಪಿಟಲೈಸ್ಡ್ ಆಗಿದ್ರಿಂದ ಅದು ಓಪನ್ ಮಾಡ್ಲಿಲ್ಲ ಗೇಟ್. ಅದರಿಂದ ನಾವು ವೇಟ್ ಮಾಡ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಬಟ್ ಅದು ನಮ್ದು ಜವಾಬ್ದಾರಿ, ಬಿಕಾಸ್ ನಾವು ಅಷ್ಟು ರಶ್ ಇರೋ ಟೈಮಲ್ಲಿ ಹೋಗ್ಬಿಟ್ಟು ನಿಂತು ಟ್ರೈ ಮಾಡ್ತಾ ಇದ್ವಿ. ಅದು ಬೆಟರ್ ಆಗಿ ಬೇಕಾದ್ರೆ ಆರ್ಗನೈಸ್ ಮಾಡ್ಬೋದಿತ್ತು ಜನಕ್ಕೆ. ಈಗ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಲ್ಲ, ಅದೆಲ್ಲನೂ ಹೊರಡಿಸ್ಬಿಟ್ರು. ಇಲ್ಲ, ಫಸ್ಟ್ ಟಿಕೆಟ್ ಇದೆ ಅಂದ್ರು, ಟಿಕೆಟ್ ಇಲ್ಲ ಅಂದ್ರು. ಅದೆಲ್ಲ ಕನ್ಫ್ಯೂಷನ್ ಎಲ್ಲ ಮಾಡ್ದಲ್ಲೇ ಕರೆಕ್ಟಾಗಿ ಪೊಲೀಸ್ ಬಂದು ಲೈನ್ ಮಾಡಿಸಿ ಮಾಡಿದ್ರೆ ಆಗಿರೋದು. ಪ್ಲಸ್ ಸ್ಟೇಡಿಯಂ ಪೂರ್ತಿ ಹಳೇದಿರೋದ್ರಿಂದ ಗೇಟ್ಸ್ ಅಷ್ಟೇ ತುಂಬಾ ಚಿಕ್ಕದಿದೆ. ಅಟ್ ಎ ಟೈಮ್ ಜಾಸ್ತಿ ಜನ ಬಂದ್ರೆ ಆ ಸ್ಟ್ಯಾಂಪಿಡ್ ತರ ಹಾಗೆ ಆಗುತ್ತೆ. ಅನ್ಫಾರ್ಚುನೇಟ್ ಇಟ್ ವಾಸ್. ಬಟ್ ಅದು ಸಿಂಬಾಲಿಕಲ್ ಆಗಿ ಈಗ 11 ಸೀಟ್ಸ್ ಹೋಲ್ಡ್ ಮಾಡಿದ್ದಾರೆ, ಬಿಕಾಸ್ ಅಷ್ಟು ಕಷ್ಟಪಟ್ಟು ಟ್ರೈ ಮಾಡಿದಕ್ಕೆ ಒಳಗ್ ಬರಕ್ಕೆ. ಓಕೆ, ನೀವಾಗಿದ್ರೆ ಇವಾಗ ಏನ್ ಟ್ರಿಬ್ಯೂಟ್ ಮಾಡ್ತಾ ಇದ್ರಿ ಫ್ಯಾನ್ ಆಗಿ? ಫ್ಯಾನ್ ಆಗಿ ಅಂದ್ರೆ ಟ್ರಿಬ್ಯೂಟ್ ಮಾಡೋದಕ್ಕಿಂತ ನನ್ನ ಪ್ರಕಾರ ಸ್ಟೇಡಿಯಂ ಹೊಸದ್ ಮಾಡ್ಬೋದು. ಬ್ಯಾಂಗ್ಳೂರ್ ಕ್ರೌಡಿಗೆ ಸ್ಟೇಡಿಯಂ ಏನಿರೋದು ಸೆಂಟ್ರಲ್ ಬ್ಯಾಂಗ್ಳೂರಲ್ಲಿ ತುಂಬಾ ಹಳೆ ಸ್ಟೇಡಿಯಂ ಇರೋದ್ರಿಂದ. ಈಗ ಅಹಮದಾಬಾದ್ ಸ್ಟೇಡಿಯಂಗೂ ನಾವು ಹೋಗಿದ್ವಿ. ಅಲ್ಲೇನಂದ್ರೆ ನಿಮ್ಗೆ ಆಲ್ಮೋಸ್ಟ್ 30 to 40 feet ವೈಡ್ ಎಂಟ್ರೆನ್ಸ್ ಇದೆ. ಸೊ ಅಲ್ಲೇನು ಆ ತರ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ತುಂಬಾ ಹಳೇದು ಮಾಡಿದ್ದು, ಅದು ಯಾರ ಮೇಲೂ ಬ್ಲೇಮ್ ಮಾಡಕ್ ಆಗಲ್ಲ. ಅನ್ಫಾರ್ಚುನೇಟ್ ಸಿಚುವೇಶನ್ ಇದೆ. ಸೊ ಆ ತರ ಇಲ್ಲ. ಸ್ಟೇಡಿಯಂ ಕಾಂಪೌಂಡ್ ಏನಿದೆ ಅದನ್ನ ಚೇಂಜ್ ಮಾಡ್ಬೋದು, ಡಿಸೈನ್ ಬೇರೆ ತರ ಮಾಡ್ಬೋದು. ಡಿಸೈನ್ ಚೇಂಜ್ ಮಾಡ್ಬಿಟ್ಟು ಗೇಟ್ ಸ್ವಲ್ಪ ದೊಡ್ಡದು ಮಾಡ್ಬೋದು, ಜನಕ್ಕೆ ಓಡಾಡಕ್ ಜಾಸ್ತಿ ಜಾಗ ಮಾಡ್ಬೋದು. ಸ್ಟೇಡಿಯಂ ಏನಿದೆ ಅದನ್ನೇ ಇಟ್ಕೊಂಡು ಆ ತರನು ವರ್ಕೌಟ್ ಮಾಡ್ಬೋದು. ನೀವೊಂದು ಅಪೋಸಿಟ್ ಟೀಮ್ಗೆ ಯಾವ್ದಕ್ಕಾದ್ರೂ ರೋಸ್ಟ್ ಮಾಡ್ಬೇಕು ಅಂದ್ರೆ ಯಾರಿಗ್ ಮಾಡಕ್ ಇಷ್ಟಪಡ್ತೀರಿ? CSK ಗೆ. ಓಕೆ, ಏನಂತ ಒಂದು ಎಕ್ಸಾಂಪಲ್ ಒಂದ್ ಹೇಳ್ಬೋದಾ, ಏನಂತ? ಅಂದ್ರೆ ಎಕ್ಸಾಂಪಲ್ ಆಬ್ವಿಯಸ್ಲಿ 2 years ಬ್ಯಾನ್ ಆಗಿದ್ದೇನೆ ಇಟ್ಕೊಂಡು ರೋಸ್ಟ್ ಮಾಡೋದು. ನೋ ಕಾಮೆಂಟ್ಸ್ ಇಲ್ಲ ಸರ್.
ಅದು ಬಿಟ್ರೆ ಬ್ಯಾಂಟರ್ ಚೆನ್ನಾಗಿರುತ್ತೆ ನಮ್ದು ಅವ್ರದ್ದು ಎಲ್ಲಾನು. ಯಾಕಂದ್ರೆ ಆ, ತುಂಬಾ ಹತ್ರ ನೇಬರಿಂಗ್ ಸ್ಟೇಟ್ಸ್ ಇರೋದ್ರಿಂದ ಆ ರೈಲ್ವೆ ಕಾವೇರಿ ನೀರಿಂದನೂ ಅದರಿಂದನೂ ಸ್ಟಾರ್ಟ್ ಆಗಿ ಹಂಗೆ CSK RCB ಕಂಟಿನ್ಯೂ ಆಗಿದೆ. ಯಾ ಓಕೆ ಸರ್, ಥ್ಯಾಂಕ್ ಯು. ಫೇವ್ರೇಟ್ ನಮ್ದು RCBನೇ. ಸೋತ್ರು ಗೆಲ್ಲಿ RCBನೇ. 100 ಸತಿ ಸೋತ್ರು RCBನೇ, 1000 ಸತಿ ಗೆದ್ರು RCB. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವಾಗ ಸಾಟರ್ಡೆ ಟೀಮ್ ಇದೆ ಅಲ್ವಾ, ಮ್ಯಾಚ್ ಇದೆ ಅಲ್ವಾ, ಅವಾಗ SRH ಅಲ್ವಾ, SRH ಜೊತೆಗೂ ಮತ್ತೆ RCB. ಓಕೆ, ಸೊ ಇವಾಗ ಇದನ್ನು ದೇವ್ರಿಗೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೋ ವಿನ್ ಆಗ್ತಾರ? ಈ ಸತಿ ವಿನ್ ಆಗದೆ ಬಿಡಿ. ಈ ಸತಿ ಕಪ್ ಅಂತೂ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ಹೊಡೆದೇ ಹೊಡಿತೀರಿ. ಓಕೆ, ನಿಮ್ಗೆ ಒಂದು ಅಪೋಸಿಟ್ ಟೀಮ್ಗೆ ರೋಸ್ಟ್ ಮಾಡ್ಬೇಕು ಅಂದ್ರೆ ಯಾರಿಗ್ ಮಾಡ್ತೀವಿ? ಯಾವ ಟೀಮ್ಗೆ? ನಮಗ್ CSKನೇ. ಅವ್ರಿಗೆ ರೋಸ್ಟ್ ಮಾಡ್ಬೇಕು ಜಾಸ್ತಿ. ಓಕೆ, ಒಂದೇನಾದ್ರೂ ಯಾವ ತರ ರೋಸ್ಟ್ ಮಾಡ್ತೀಯ ಅಂತ ಎಕ್ಸಾಂಪಲ್ ಹೇಳ್ತೀಯಾ? ಎಕ್ಸಾಂಪಲ್ ಅಂದ್ರೆ ನಮ್ಗೆ ಅಷ್ಟೊಂದ್ ಡೈಲಾಗ್ ಬರಲ್ಲಕ್ಕ. ಅಂದ್ರೆ ಈ ಸತಿ ಕಪ್ ನಮ್ದೇ ಹೋಗ್ಲೇ, ನಾಳೆ ಒಂದ್ ಕ್ಲೂ ಕೊಡ್ಲಾ ನಿಮ್ಗೆ? ಏನಿಲ್ಲ. ಅಂಕಲ್ ಮಕ್ಳು ಅಂತ ಯಾರನ್ನ ಕರೀತಾರೆ ಹೇಳ್ಬಿಡು ಹೋಗಿ. ಧೋನಿನೇ, ಇನ್ಯಾರನ್ನ ಕರೀತಾರೆ? CSK ಟೀಮ್. ಆಕ್ಚುಲಿ ನನಗೆ ಅವ್ರು ಮಾತಾಡೋದು ನೋಡಿ ಇಷ್ಟು ಖುಷಿ ಆಗ್ತಾ ಇದೆ. ಆದ್ರೂ RCB ಫ್ಯಾನ್ಸ್ ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಆಕ್ಚುಲಿ ನಾನ್ ಸಬ್ಸ್ಕ್ರೈಬ್ ಮಾಡ್ಸಿಲ್ಲ, ಜಸ್ಟ್ ಅವ್ರಿಗೆ ಏನೋ ID ಕೊಟ್ಟಿದ್ದೀನಿ. ಅದು ಅವ್ರ ಇಷ್ಟ ಅಲ್ವಾ, ನಾನೇ ಮಾಡೋದು ತಪ್ಪು. ಅದು ಅವ್ರಿಗೆ ಇಷ್ಟ ಆಗಿ ಅವರೇ ನನ್ಗೇನು ಅಂತ ಕೇಳಿದ್ದಾರೆ, ನಾನು ಹೇಳಿದ್ದೀನಿ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಸೊ ಅವ್ರಿಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇಷ್ಟ ಆಗ್ತೀನಿ ಅಲ್ವಾ, ಇಷ್ಟ ಆಗ್ಲೇಬೇಕು. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ, ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟೆಲ್ಲ ಕ್ಯೂಟ್ ಆಗಿ. ಐ ಥಿಂಕ್ ಎಷ್ಟು ಜೋಶ್ RCB ಅಂತ ಏನು ಸುಮ್ನೆನಾ? ಎಕ್ಸ್ಕ್ಯೂಸ್ ಮೀ. ನಿಮ್ ನೇಮ್? ಮೈ ನೇಮ್ ಇಸ್ ಅರ್ಜುನ್. ಓಕೆ, IPL ನೋಡ್ತೀರಾ? IPL ನೋಡ್ತೀನಿ, ಬಟ್ ನಾಟ್ ಕನ್ಸಿಸ್ಟೆಂಟ್. ಓಕೆ, ಯಾವ ಟೀಮ್ ನಿಮ್ಗೆ ಫೇವರೇಟ್? ಯಾವ ಟೀಮ್ RCB. ಸಪೋರ್ಟ್ ಮಾಡ್ತೀರಾ? Obviously it's Royal Challengers Bangalore. ಓಕೆ, ನೀವು ಒಂದು ಅಪೋಸಿಟ್ ಟೀಮ್ಗೆ ಯಾವ್ದಕ್ಕಾದ್ರೂ ರೋಸ್ಟ್ ಮಾಡ್ಬೇಕು ಅಂದ್ರೆ ಯಾವ ಟೀಮ್ ಮಾಡ್ತೀರಾ? Chennai. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. All these ಯಾವುದು ಈ ಚೆನ್ನೈ team blindly in continuous stadium and then splash something on their face and all that. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. Something of that sort, yeah. ಓಕೆ, ಕಪ್ ವಿನ್ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ಆಯ್ತು? Oh, definitely. I think we had a small time party in my house. I just stay somewhere nearby only, so we definitely had. Sorry? ನೀವು ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ? Should I reveal that? ಗೈಸ್ ನೋಡಿದ್ರಾ? RCB ಗೊತ್ತು, ಊರಿಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಓಕೆ, ಡು ಯು ವಾಚ್ IPL? ವಿಚ್ ಈಸ್ ಯುವರ್ ಫೇವ್ರೆಟ್ ಟೀಮ್? RCB. ಓಕೆ, ಫೇವ್ರೆಟ್ ಟೀಮ್ RCB. ಫೇವ್ರೆಟ್ ಪ್ಲೇಯರ್? ವಿರಾಟ್. ಸಬ್ಸ್ಕ್ರೈಬ್ ನಾನೇ ಮಾಡ್ಬಿಡೋಣ ಅಂತ ಅನ್ಸುತ್ತೆ, ಜಸ್ಟ್ ಕ್ಲಿಕ್. ಬಟ್ ಅಫ್ ಕೋರ್ಸ್ ನಾನು ಇವಾಗ ಅವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ಅವ್ರು ರೋಸ್ಟ್ ಮಾಡವ್ರೆ, ಮಾಡ್ತಾರೆ. ನಾನ್ ನೋಡ್ತಾರೆ ನನ್ಗೆ ಯಾವ ಇವೆಲ್ಲ ವಿಡಿಯೋ ಹೆಂಗ್ ಬಂದಿದೆ ಏನಂತ. ಅಟ್ಲೀಸ್ಟ್ ನನ್ಗೋಸ್ಕರ ಅಲ್ದೇ ಇದ್ರು, ನನ್ ಚಾನಲ್ಗೋಸ್ಕರ ಅಲ್ದೇ ಇದ್ರು, CSK ಅವ್ರನ್ನ ಉಡ್ಸೋಕಾದ್ರೂ ನೋಡ್ತಾರೆ. ಹಂಗೆ RCB ಬೆಳ್ಸೋಕಾದ್ರೂ ನೋಡ್ತಾರೆ.
ಓಕೆ ಗೈಸ್, ಇಷ್ಟರಲ್ಲೇ ತಿಳ್ಕೊಂಡಿರ್ತೀರ, ಆದ್ರೂ ಖುಷಿ ಆಗ್ತಾ ಇದೆ ಇವಾಗ. ಅಲ್ಲೆಲ್ಲ ಸ್ವಲ್ಪ ಎಜಿಟೇಟ್ ಆದ್ರು, ಶೈ ಫೀಲ್ ಆದ್ರು ಮಾತಾಡೋಕೆ, ಬಟ್ ಇವಾಗ ಓಕೆ ಚೆನ್ನಾಗೆ ಮಾತಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ, ಕನ್ನಡ ಬರುತ್ತೆ? ಓಕೆ. ನಿಮ್ಮ IPL ವಾಚ್ ಮಾಡ್ತೀರಾ? ಹೌದು. ಫೇವ್ರೆಟ್ ಟೀಮ್ ಯಾವುದು? ಆಬ್ವಿಯಸ್ಲಿ RCB. RCB. ಓಕೆ. ಫೇವ್ರೆಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಓಕೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಅಪೋಸಿಟ್ ಟೀಮ್ಗೆ ರೋಸ್ಟ್ ಮಾಡ್ಬೇಕು ಅಂದ್ರೆ ಯಾವ ಟೀಮಿಗೆ? CSK. ನಮಗೆಲ್ಲ ಗೊತ್ತಾಗೋಯ್ತು. CSK ವಿಸಿಲ್ ಕೊಡು, ತಿಕ್ಕಾ ಮುಚ್ಕೊಂಡು ಮನೆಗೆ ಹೋಗು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ. ಥ್ಯಾಂಕ್ ಯು. ಗೈಸ್ ನೋಡಿದ್ರಿ ಅಲ್ವಾ, ಇದು ಮಾತ್ರ ಲೈನ್ ಸಖತ್ತಾಗಿತ್ತು. ಆಕ್ಚುಲಿ ಅವ್ರು ಭಯ ಪಟ್ಕೊಂಡ್ರು, ಏನು ಅಂತಂದ್ರೆ ವಲ್ಗಾರ್ ವರ್ಡ್ ಹೇಳೋದೋ ಬೇಡವೋ, ಇರ್ಲಿ ಪರವಾಗಿಲ್ಲ ಹೇಳಿ ಅಂತ ಹೇಳ್ದೆ, ಸಖತ್ತಾಗಿ ಹೇಳಿದ್ರು ಮಾತ್ರ. ಆಕ್ಚುಲಿ ಐ ಥಿಂಕ್ ಇಷ್ಟರಲ್ಲಿ ಇವರು ಸ್ವಲ್ಪ ತುಂಬಾ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಅದು ನನಗೆ ನೀಟಾಗಿ ಕೇಳಿಸ್ಲಿಲ್ಲ ಅವ್ರು ಹೇಳಿದ್ದು. ವೈರಲ್ ಆಯ್ತು ಅಂದ್ರೆ ಪಕ್ಕ ಹುಡುಕೊಂಡೋಗಿ ಗಿಫ್ಟ್ ಕೊಟ್ಟು ಬರ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಎತ್ತೀನಿ. ಓಕೆ, IPL ವಾಚ್ ಮಾಡ್ತೀರಾ? ಮಾಡ್ತೀನಿ. IPL ಅಲ್ಲಿ ಫೇವ್ರೆಟ್ ಟೀಮ್ ಯಾವುದು ನಿಮಗೆ? RCB. ಪ್ಲೇಯರ್? ಫೇವ್ರೆಟ್ ಪ್ಲೇಯರ್? ABD. ಓಕೆ, ಏನಕ್ಕೆ ಇಷ್ಟ? ಅದೇ 360 ಪ್ಲೇಯರ್, ಆಲ್ ಶಾಟ್ಸ್ ಹೊಡಿತಾರಲ್ಲ. ಓಕೆ. ಒಂದು ಅಪೋಸಿಟ್ ಟೀಮ್ಗೆ ರೋಸ್ಟ್ ಮಾಡಬೇಕು ಅಂದ್ರೆ ಯಾವ ಟೀಮಿಗೆ ಮಾಡ್ತೀರಾ? CSK. ಓಕೆ, CSK ಒಂದು ಲೈನ್, ರೋಸ್ಟಿಂಗ್ ಲೈನ್ ಹೇಳೋಕ್ಕಾಗುತ್ತಾ? ಒಂದ್ ಲೈನ್ ಅಂದ್ರೆ ನೀನು ಅಂಕಲ್ ವಯಸ್ಸಾಯ್ತು, ಇನ್ನು ಆಡೋದ್ ಬಿಡ್ಬೇಕು. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಓಕೆ. ದೆನ್ ಈ ಸಲನೂ ಕಪ್ ನಮ್ದೆ ಅಂತ ಲೈನ್. ಈ ಸಲನೂ ಕಪ್ ನಮ್ದು. ವುಮೆನ್ಸ್ ಗೆದ್ದೈತಿ, ಮೆನ್ಸ್ ಬಾರ್. ಓಕೆ, ಈ ಸಲನೂ ಕಪ್ ನಮ್ದೆ. ಜೋಶ್. ಈ ಸಲನೂ ಕಪ್ ನಮ್ದು. ಓಕೆ, ಥ್ಯಾಂಕ್ ಯು ಗೈಸ್. ಆಕ್ಚುಲಿ ಅವ್ರು ABD ಅಂದಾಗ ನನಗೆ ನೆನಪಾಯ್ತು. ABD ಅವರು ನಮಗೆ ಲೈಕ್ RCB ಸೋಲ್ಬೇಕಾದ್ರೆ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ, ಸೋಲ್ಬೇಕಾದ್ರೆ ಎಲ್ಲ ತುಂಬಾ ಕಷ್ಟಪಟ್ಟು ಆಡಿದ್ದಾರೆ ಅವರು, ಓಕೆನಾ. ಬಟ್ ಅವರು ಲಾಸ್ಟ್ ಇಯರ್ ಕಪ್ ವಿನ್ ಆಗ್ಬೇಕಾದ್ರೆ ಆ ಟೈಮಲ್ಲಿ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಗೈಸ್, ಅಲ್ವಾ? ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ಹೇಳಿ. ಎಕ್ಸ್ಕ್ಯೂಸ್ ಮೀ. ಓಕೆ, ಥೋಡಾ ಬಿಜಿ है ಮೇಡಮ್. ನಾವು ಬಿಜಿನೇ ಸರ್ RCB ಬಗ್ಗೆ ಕೇಳೋದ್ರಲ್ಲಿ. ಸೊ ಇಷ್ಟಪಡ್ತೀನಿ ಅಂದ್ರೆ ಈ ಸಲನೂ ನಮ್ದೆ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಇಷ್ಟೊತ್ತು ನೋಡಿದ್ರಲ್ಲ RCB ಜನ ಕ್ರೇಜ್ ಏನ್ ಕಡಿಮೆ ಆಗಿಲ್ಲ ಅಲ್ವಾ? ಕಡಿಮೆ ಆಗಲ್ಲ ಅಂತ RCB ಫ್ಯಾನ್ಸ್ ಯಾವತ್ತೂ ಲಾಯಲ್ಟಿ ಅಂದ್ರೆ RCB ಅಂದ್ರೆ ಲಾಯಲ್. ಸೊ ಗೈಸ್, ಈ ಸಲನೂ ನಮ್ದೆ. ಸೊ ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ RCB ಬಗ್ಗೆ, ಹಿಂದೆ RCB ಎಷ್ಟು ಕ್ರೇಜ್ ಇದೆ, ಎಷ್ಟು ಲಾಯಲ್ಟಿ. RCB ಲಾಸ್ಟ್ಗೆ ಕಪ್ ಆಲ್ರೆಡಿ ವಿನ್ ಆಗಿದೆ, ಇವಾಗ ವಿನ್ ಆಗುತ್ತೆ. ಸೊ ಅಂದ್ರೂ ಜನದ ಕ್ರೇಜ್ ಏನ್ ಕಡಿಮೆ ಆಗಿಲ್ಲ ಅಲ್ವಾ? ಗೊತ್ತಾಯ್ತಲ್ವಾ? ಅಫ್ಕೋರ್ಸ್ ಕಡಿಮೆ ಆಗಲ್ಲ ಅಂತ ಗೊತ್ತು. RCB ಫ್ಯಾನ್ಸ್ ಯಾವತ್ತೂ ಈ ಸಲನೂ ನಮ್ದೆ.